ಕೆಲಸದಿಂದ ಸುಸ್ತಾಗಿ ಬಂದೆ. ಎಲ್ಲಿ ಹುಡುಕಿದರೂ ನನ್ನ ಹೆಂಡತಿ ಸಿಗಲಿಲ್ಲ. ನಂತರ ನಾನು ಅಣ್ಣನ ರೂಮಿನಲ್ಲಿ ನೋಡಿದೆ. ನನ್ನ ಹೆಂಡತಿ ಬೆತ್ತಲಾಗಿ ನನ್ನ ಅಣ್ಣನ ರೂಮಿನಲ್ಲಿ ಮಲಗಿದ್ದಾಳೆ. ಅಷ್ಟೇ ಅಲ್ಲ, ಅವಳ ಮೇಲೆ ನನ್ನ ಅಣ್ಣ ಬೆತ್ತಲಾಗಿ ಕುಳಿತಿದ್ದಾನೆ. ನೀವಿಬ್ಬರು ಏನು ಮಾಡುತ್ತಿದ್ದೀರಾ ಅಂತ ಶಾಕ್ ಆಗಿ ಕೇಳಿದೆ. ಆಗ ಅವನು, ವರ್ಷಗಳು ಕಳೆದರೂ ನೀನು ಇವಳಿಗೆ ಮಗು ಕೊಟ್ಟಿಲ್ಲ. ಇವಳನ್ನು ಪ್ರೆಗ್ನೆಂಟ್ ಮಾಡುವವರೆಗೂ ಇವಳ ಜೊತೆ ಇದೇ ರೀತಿ ಕೆಲಸ ಮಾಡುತ್ತೇನೆ ಅಂತ ನನ್ನ ಎದುರಿಗೆ ನನ್ನ ಹೆಂಡತಿಯ ಜೊತೆ ದೈಹಿಕ ಕ್ರಿಯೆ ಮಾಡುತ್ತಾ ಅವಳ ತುಟಿಗೆ ದೀರ್ಘವಾಗಿ ಚುಂಬಿಸುತ್ತಾ ಇದ್ದಾನೆ. ಮುಂದೆ ನನ್ನ ಹೆಸರು ಕಾಂತ. ಈ ಹೆಸರೇ ನನ್ನ ಒಂದು ಶತ್ರು. ಏಕೆಂದರೆ ಕಾಂತ ಅನ್ನೋದು ಹೆಣ್ಣು ಮಕ್ಕಳ ಹೆಸರು ಆಗುತ್ತದೆ, ಗಂಡು ಮಗುವಿನ ಹೆಸರು ಆಗುತ್ತದೆ. ಹೆಣ್ಣು ಮಕ್ಕಳ ಕಡೆ ಟೀಚರ್ ನೋಡುತ್ತಿದ್ದರು. ನನ್ನ ಹೆಸರನ್ನು ಕರೆದು ನನಗೆ ತುಂಬ ಅವಮಾನ ಆಗುತ್ತಿತ್ತು. ಮೊದಮೊದಲು ಅರ್ಥವಾಗುತ್ತಿರಲಿಲ್ಲ. ನಂತರ ನನ್ನ ಗೆಳೆಯರು ಕೂಡ ನನ್ನನ್ನು ಅವಮಾನಿಸುತ್ತಾ ಇದ್ದರು. ನಾನು ನನ್ನ ಅಪ್ಪ ಅಮ್ಮನಿಗೆ ಹೇಳಿದೆ, ನನ್ನ ಹೆಸರನ್ನು ಬದಲಾಯಿಸು ಅಂತ. ಅದಕ್ಕೆ ಅವರು, ಕಾಂತ ಅಂದರೆ ದೇವರ ಹೆಸರು, ಲಕ್ಷ್ಮೀಕಾಂತ ಅನ್ನುವುದು ನಿನ್ನ ಹೆಸರು. ಆದರೆ ಎಲ್ಲರೂ ಕಾಂತ ಅನ್ನೋದೇ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಅದೇ ರೀತಿ ಇರು ಅಂತ ಹೇಳಿದರು. ಅವರಿಗೆ ನನ್ನ ಕಷ್ಟ ಬೇಕಾಗಿರಲಿಲ್ಲ, ಬದಲಿಗೆ ಅವರ ಸುಖ ಬೇಕಿತ್ತು. ಅಣ್ಣನಿಗೆ ಜಾತಕದಲ್ಲಿ ಒಂದು ಸಮಸ್ಯೆ ಇದೆ, ಅದಕ್ಕಾಗಿ ಹೆಸರಿನ ಒಂದು ಅಕ್ಷರವನ್ನು ಬದಲಾಯಿಸಬೇಕು ಅಂತ ಹೇಳಿದ ತಕ್ಷಣ ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟು ತುಂಬ ಓಡಾಡಿ ಬಹಳ ಬೇಗ ಅವನ ಹೆಸರನ್ನು ಜಾತಕದ ಪ್ರಕಾರ ಬದಲಾಯಿಸಿದರು. ಆದರೆ ಒಂದೇ ಒಂದು ಬಾರಿ ನನ್ನ ಹೆಸರಿನ ಬಗ್ಗೆ, ನನ್ನ ವಿದ್ಯಾಭ್ಯಾಸದ ಬಗ್ಗೆ ಗಮನ ಕೊಟ್ಟಿಲ್ಲ. ಅವರಿಗೆ ಅಣ್ಣ ಮದುವೆಯಾಗಿ 6 ವರ್ಷಗಳ ನಂತರ ಹುಟ್ಟಿದ ಮಗುವಂತೆ. ಅವನೆಂದರೆ ತುಂಬ ಇಷ್ಟಪಡುತ್ತಾರೆ ಅವನನ್ನು. ಆದರೆ ಇವನನ್ನು ಎತ್ತಿದ್ದೇವೆ, ನಮ್ಮ ಹಣೆ ಬರಹ ಅಂತ ಇವನನ್ನು ಸಾಕಬೇಕು ಅನ್ನುವ ರೀತಿ ಇರುತ್ತದೆ ನನ್ನ ಜೊತೆ ಅವರ ಪ್ರೀತಿ. ನನ್ನ ಆಸೆ ಆಕಾಂಕ್ಷೆಗಳು ಅವರಿಗೆ ಬೇಕಿಲ್ಲ. ಅವರಿಗೆ ಅವರ ಸುಖ ಮಾತ್ರ. ನಾನು ಅವರಿಗೆ ಲೆಕ್ಕಕ್ಕಿಲ್ಲ. ಅಪ್ಪ ಗೌರ್ಮೆಂಟ್ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಕ್ಲರ್ಕ್ ಅನಿಸುತ್ತದೆ. ಏಕೆಂದರೆ ಒಂದು ಬಾರಿ ಕೂಡ ನನ್ನನ್ನು ಅವರು ಅವರ ಆಫೀಸ್ಗೆ ಕರೆದುಕೊಂಡು ಹೋಗಿಲ್ಲ. ಬದಲಿಗೆ ಅಣ್ಣನನ್ನು ಕರೆದುಕೊಂಡು ಹೋಗಿ ಪರಿಚಯ ಮಾಡಿಸುತ್ತಿದ್ದರು. ತುಂಬ ತಿಳಿದವರು ಮಾತ್ರ, ನಿನ್ನ 2ನೇ ಮಗ ಎಲ್ಲಿ, ಬಂದಿಲ್ಲವೇ ಅಂದರೆ ಮಾತನ್ನು ಮಧ್ಯ ಮರೆಮಾಚುತ್ತಿದ್ದರು. ಚಿಕ್ಕವನಾಗಿದ್ದಾಗ ಇವೆಲ್ಲ ತುಂಬ ತಲೆಗೆ ಹಾಕಿಕೊಳ್ಳುತ್ತಿದ್ದೆ. ರಜಾ ಬಂದರೆ ಅಪ್ಪ ಅಮ್ಮ ಅಣ್ಣ ಊರಿಗೆ ಹೋಗುತ್ತಿದ್ದರು, ನನ್ನನ್ನು ಮನೆಯಲ್ಲಿ ಬಿಟ್ಟು. ಒಮ್ಮೊಮ್ಮೆ ಮನೆ ಮುಂದೆ ಬೀಗ ಹಾಕಿ ಮನೆಯಲ್ಲಿ ಒಬ್ಬನಿಗೆ ಇರು ಅಂತ ಹೇಳಿ ಹೋಗುತ್ತಿದ್ದರು. ಅಂಥ ದಿನಗಳೂ ಇದ್ದವು. ಅವರಿಗೆ ನಾನೆಂದರೆ ಏನೋ ಒಂದು ರೀತಿ ಅಷ್ಟಕ್ಕಷ್ಟೇ. ಅಪ್ಪ ಅಮ್ಮ ಹಾಗೆ ಮಾಡಿದರೂ ಕೂಡ ಅಣ್ಣ ಎಂದೂ ಕೂಡ ನನ್ನ ತಮ್ಮ, ಅವನು ನನ್ನ ಜೊತೆ ಬರಲಿ ಅಂತ ಹೇಳುತ್ತಿರಲಿಲ್ಲ. ಬದಲಿಗೆ ಅವನು ಯಾಕೆ ನಮ್ಮ ಜೊತೆ ಅಂತ ಹೇಳುತ್ತಿದ್ದ. ಅಮ್ಮ ಪ್ರೀತಿಯಿಂದ ನನ್ನ ಜೊತೆ ಮಾತನಾಡಿದ್ದನ್ನೇ ನಾನು ನೋಡಿರಲಿಲ್ಲ. ಅಪ್ಪ ಏನು ಹೇಳಿದರೆ ಅದನ್ನು ಕೇಳುತ್ತಾಳೆ. ಅವಳಿಗೆ ಸ್ವಂತ ಬುದ್ಧಿ ಇಲ್ಲ. ನನ್ನ ಸ್ಕೂಲ್ ಮತ್ತು ಕಾಲೇಜಿನ ಗೆಳೆಯರು ಅವರು ನನಗೆ ಮಾರಲ್ ಸಪೋರ್ಟ್ ನೀಡುತ್ತಿದ್ದರು. ನೀನು ಧೈರ್ಯವಾಗಿರು, ಏನೂ ಆಗುವುದಿಲ್ಲ, ಸಮಯ ಕಳೆದಂತೆ ಎಲ್ಲ ಸರಿ ಹೋಗುತ್ತದೆ ಅಂತ. ಈ ಸಂದರ್ಭದಲ್ಲಿ ನನಗೆ ಯಾರನ್ನಾದರೂ ಪ್ರೀತಿ ಮಾಡಬೇಕು, ನನ್ನನ್ನು ನಾನು ಕೂಡ ಪ್ರೀತಿ ಮಾಡಬೇಕು, ಈ ರೀತಿಯ ಪ್ರೀತಿ ಬೇಕು ಅಂತ ಕಾಯುತ್ತಿದ್ದೆ. ಆಗ ಸಿಕ್ಕಿದ್ದು ಕಲ್ಪನಾ ನಮ್ಮ ಕಾಲೇಜಿನ ಹೊಸ ಅಡ್ಮಿಷನ್. ನೋಡಲು ತುಂಬ ಸುಂದರವಾಗಿದ್ದಳು. ಮೊದಲ ಬಾರಿ ನನಗೆ ಅವಳು ಇಷ್ಟವಾದಳು. ಆದರೆ ಅದೆಲ್ಲ ಅಟ್ರಾಕ್ಷನ್. ಓದುವ ಕಡೆ ಗಮನ ಹರಿಸಬೇಕು ಅಂತ ನಾನು ಓದುವ ಕಡೆ ಗಮನ ಹರಿಸಿದೆ. ಏಕೆಂದರೆ ನನಗೆ ಯಾವಾಗಲೂ ತಲೆಯಲ್ಲಿತ್ತು, ಮನೆಯಲ್ಲಿ ಎಲ್ಲರೂ ನನ್ನನ್ನು ಡಿಲೀಟ್ ಮಾಡುತ್ತಾರೆ. ಆದರೆ ನಾನು ಅಣ್ಣನಿಗಿಂತ ಚೆನ್ನಾಗಿ ಓದಿ ಅವನಿಗಿಂತ ಒಂದು ಒಳ್ಳೆಯ ಪೊಸಿಷನ್ನಲ್ಲಿ ಇರಬೇಕು. ಇದರಿಂದ ನನ್ನ ಮರ್ಯಾದೆ ನಾನೇ ಹೆಚ್ಚು ಮಾಡಿಕೊಳ್ಳಬೇಕು. ಅವನು ತಿಂಗಳಿಗೆ 50,000 ಸಂಬಳ ತಂದರೆ ನಾನು ತಿಂಗಳಿಗೆ 5 ಲಕ್ಷ ತರಬೇಕು. ನಾನು ಹಾಕುವ ಬಟ್ಟೆ, ನಾನು ಹಾಕುವ ಪರ್ಫ್ಯೂಮ್, ಇವೆಲ್ಲ ಅವನ ಕಲ್ಪನೆಗೂ ಬರಬಾರದು ಅಂತ ಯೋಚಿಸುತ್ತಿದ್ದೆ. ಏಕೆಂದರೆ ತುಂಬ ಬಾರಿ ಮನೆಯಲ್ಲಿ
ಕೇಳಿ ಜಗಳ ಮಾಡಿ ಅಳುತ್ತಿದ್ದೆ. ಎಲ್ಲರೂ ನನ್ನನ್ನು ಚೆನ್ನಾಗಿ ಬೈದು ಹೊರಟು ಹೋಗುತ್ತಿದ್ದರು. ಅವರವರು ಒಂದಾಗುತ್ತಿದ್ದರು. ಆದರೆ ನಾನು ಒಂಟಿ ಆಗುತ್ತಿದ್ದೆ. ನನಗೆ ಬೇಕಾದ ನ್ಯಾಯವನ್ನು, ನನಗೆ ಬೇಕಾದ ಪ್ರೀತಿಯನ್ನು ಯಾರೂ ಕೊಡುತ್ತಿರಲಿಲ್ಲ. ನನಗೆ ಎಲ್ಲರ ಪ್ರೀತಿ ಬೇಕು, ಆದರೆ ಇವರುಗಳು ನನ್ನನ್ನು ತಾತ್ಸಾರ ಮಾಡುತ್ತಿದ್ದರು. ತುಂಬ ವರ್ಷಗಳಿಂದ ಅವರ ಬಳಿ ನನಗೆ ಪ್ರೀತಿ ಕೊಡಿ ಅಂತ ಪ್ರೀತಿಗೆ ಭಿಕ್ಷೆ ಬೇಡಿ ಬೇಡಿ ಸಾಕಾಗಿದೆ. ಈಗ ಅವರನ್ನು ಬಿಟ್ಟು ಬದುಕಬೇಕು ಜೀವನದಲ್ಲಿ. ನಾನು ಮುಂದೆ ಹೋಗಬೇಕು ಅಂತ ಯೋಚಿಸುತ್ತಿದ್ದೇನೆ. ಅದೇ ಸಂದರ್ಭದಲ್ಲಿ ಕಲ್ಪನಾ ಬಂದಳು. ಕಲ್ಪನಾ ನೋಡಲು ತುಂಬ ಸುಂದರವಾಗಿದ್ದಾಳೆ ಮತ್ತು ತುಂಬ ಶಾಂತವಾಗಿ ಮಾತನಾಡುತ್ತಾಳೆ. ಅವಳಂತಹ ಒಳ್ಳೆಯ ಹುಡುಗಿಯನ್ನು ನಾನು ಈಗಿನ ಕಾಲದಲ್ಲಿ ಎಲ್ಲಿಯೂ ನೋಡಿಲ್ಲ. ಹುಡುಗಿರು ಅಂದರೆ ಬಾಯನ್ನು ತೆಗೆದು ವಟವಟ ಅಂತ ಅನ್ನುತ್ತಾರೆ. ಆದರೆ ಇವಳು ಯಾವಾಗಲೂ ತುಂಬ ಮೃದುವಾಗಿ ಮಾತನಾಡುತ್ತಾಳೆ. ಇವಳ ಧ್ವನಿ ಕೇಳಬೇಕು ಅನ್ನುವಷ್ಟು ಆಸೆ ಆಗುತ್ತಿತ್ತು. ಒಮ್ಮೊಮ್ಮೆ ಕೋಗಿಲೆಯ ಧ್ವನಿ ಇರುವ ಹುಡುಗಿ ನನ್ನವಳೇ ಆಗಬಾರದೆ ಅನ್ನುವಷ್ಟು ಆಸೆ ಆಗುತ್ತಿತ್ತು. ಆದರೆ ನನ್ನ ಗೆಳೆಯಂದಿರೆಲ್ಲ ಅವಳಿಗೆ ಲೈನ್ ಹೊಡೆಯುತ್ತಿದ್ದರು. ಅವಳು ಬಂದರೆ ಹೋದರೆ ಅವಳನ್ನು ಸುಮ್ಮನೆ ಹೋಗಲು ಇವರು ಬಿಡುತ್ತಿರಲಿಲ್ಲ. ಅವಳು ನನ್ನ ಬಳಿ ಬಂದು ಸಹಾಯ ಕೇಳುತ್ತಿದ್ದಳು. ನಿಮ್ಮ ಗೆಳೆಯರು ನನ್ನನ್ನು ತುಂಬ ಅವಮಾನ ಮಾಡುತ್ತಾರೆ, ನನ್ನನ್ನು ತುಂಬ ಟೀಸ್ ಮಾಡುತ್ತಾರೆ, ದಯವಿಟ್ಟು ನನಗೆ ಸಹಾಯ ಮಾಡಿ ಅಂತ. ಆಗ ನಾನು ಅವಳಿಗೆ ಹೇಳಿದೆ, ನೀನು ನನ್ನನ್ನು ಪ್ರೀತಿ ಮಾಡು ಅಂತ ಹೇಳಿದೆ. ಮಂಡಿ ಊರಿ ಕುಳಿತು ಪ್ರಪೋಸ್ ಮಾಡಿದೆ. ಅವಳು ಆಶ್ಚರ್ಯದಿಂದ ನೋಡುತ್ತಿದ್ದಳು. ಆಗ ಹೇಳಿದೆ, ನೀನು ಈ ಪ್ರಪೋಸಲನ್ನು ಸ್ವೀಕರಿಸು. ಆಗ ಎಲ್ಲರೂ ನಾವಿಬ್ಬರು ಪ್ರೀತಿ ಮಾಡುತ್ತಿದ್ದೇವೆ, ನೀನು ಎಂಗೇಜ್ ಅಂತ ನಿನ್ನನ್ನು ಬಿಟ್ಟು ಬಿಡುತ್ತಾರೆ, ನೀನು ಸಿಂಗಲ್ ಆಗಿದ್ದೀಯ ಅಂತ. ಅವರು ಅಷ್ಟು ಕಷ್ಟ ಕೊಡುತ್ತಿರುವುದು ಅದನ್ನು ಅರಿತ ಅವಳು ಅದೇ ಕ್ಷಣದಲ್ಲಿ ಅವಳು ಸ್ವೀಕರಿಸಿದಳು. ಇಬ್ಬರು ಒಬ್ಬರನ್ನೊಬ್ಬರು ಕಾಲೇಜ್ ಕ್ಯಾಂಪಸ್ನಲ್ಲಿ ಹಗ್ ಮಾಡಿದರು. ಅಷ್ಟೇ, ಮುಗೀತು. ಇನ್ಯಾರು ಅವಳಿಗೆ ಡಿಸ್ಟರ್ಬ್ ಮಾಡುತ್ತಿರಲಿಲ್ಲ. ಆದರೆ ಇವನ ಮನಸ್ಸಿನಲ್ಲಿ ಸುಮ್ಮನೆ ಇರಲು ಆಗುತ್ತಿರಲಿಲ್ಲ. ಬೆಳಿಗ್ಗೆ ಅವರ ಮನೆ ಬಳಿ ಹೋಗಿ ಅವಳನ್ನು ಕಾಲೇಜಿಗೆ ಕರೆದುಕೊಂಡು ಹೋಗುತ್ತಿದ್ದ. ಪುನಃ ಕಾಲೇಜ್ ಮುಗಿದ ಮೇಲೆ ಅವಳನ್ನು ಮನೆಗೆ ತಂದು ಬಿಡುತ್ತಿದ್ದ. ಇದಕ್ಕೆಲ್ಲ ಬೈಕ್ ಬೇಕು ಅಂತ ಮೊದಮೊದಲು ಗೆಳೆಯರ ಬಳಿ ತೆಗೆದುಕೊಂಡ. ನಂತರ ಪಾರ್ಟ್ ಟೈಮ್ ಕೆಲಸ ಮಾಡಿ ಲೋನನ್ನು ಕಟ್ಟುವಷ್ಟು ದುಡ್ಡನ್ನು ಸಂಪಾದನೆ ಮಾಡಿ ಹೊಸ ಬೈಕ್ ತೆಗೆದುಕೊಂಡರು. ನಂತರ ಇಬ್ಬರು ಅದರಲ್ಲಿ ಖುಷಿಯಿಂದ ಹೋಗಲು ಆರಂಭಿಸಿದರು. ಎಲ್ಲ ಪಾರ್ಕ್ಗಳಲ್ಲೂ, ಎಲ್ಲ ಪಿಕ್ಚರ್ ಟಾಕೀಸ್ಗಳಲ್ಲೂ, ಅಷ್ಟೇ ಏಕೆ, ಎಲ್ಲ ದೇವಸ್ಥಾನಗಳಲ್ಲೂ ಇವರಿಬ್ಬರು ಇರುತ್ತಿದ್ದರು. ಪ್ರತಿಯೊಬ್ಬರು ಅಂದುಕೊಂಡಿದ್ದರು ಇವರಿಬ್ಬರು ಸೀಕ್ರೆಟ್ ಆಗಿ ಮ್ಯಾರೇಜ್ ಆಗಿಬಿಟ್ಟಿರಬಹುದು ಅಂತ. ಅಷ್ಟು ಇಂಟಿಮೇಟ್ ಆಗಿ ಇರುತ್ತಿದ್ದರು ಒಬ್ಬರನ್ನೊಬ್ಬರು ಹಿಡಿದುಕೊಂಡು. ಆದರೆ ಒಂದು ದಿನ ನಾನು ಊಹೆ ಮಾಡಲು ಸಾಧ್ಯವಾಗದ ವಿಷಯ ನಡೆದು ಹೋಯಿತು. ಅದೇನೆಂದರೆ, ಕಲ್ಪನಳನ್ನು ಅವರ ಸೋದರಮಾವ ಬಲವಂತದಿಂದ ಮದುವೆ ಆಗಿಬಿಟ್ಟನು. ನಮ್ಮಿಬ್ಬರ ಓಡಾಟ ತಿಳಿದು ಈ ನಿರ್ಧಾರ ತೆಗೆದುಕೊಂಡರು. ಚಿಕ್ಕಂದಿನಿಂದಲೇ ಅವಳಿಗೆ ಅವರ ಸೋದರಮಾವನ ಜೊತೆ ಮದುವೆ ಅಂತ ಇತ್ಯರ್ಥ ಆಗಿತ್ತು. ಆಗ ಅನಿಸಿತು, ನನ್ನಿಂದ ಅವಳ ಮದುವೆಯನ್ನು ಬೇಗ ಮಾಡಿದರು ಅಂತ ಕುಸಿದು ಹೋದೆ. ಅವಳ ಬಳಿ ಮಾತನಾಡಲು ಪ್ರಯತ್ನಿಸಿದರೆ ಅವಳ ಫೋನ್ ನಂಬರ್ ಚೇಂಜ್ ಆಗಿದ್ದು ಅವಳು ಸಿಗುತ್ತಿರಲಿಲ್ಲ. ಇಷ್ಟು ದೊಡ್ಡ ಬೆಂಗಳೂರಿನಲ್ಲಿ ಅವಳು ಯಾವ ಮೂಲೆಗೆ ಹೋದಳು ತಿಳಿದಿಲ್ಲ. ಅಷ್ಟೇ ಅಲ್ಲ, ಒಮ್ಮೊಮ್ಮೆ ಅನಿಸುತ್ತಿತ್ತು ಅವಳು ಹೊರಟು ಹೋಗಿದ್ದಾಳೆ ಅಂತ. ಈ ದುಃಖದಲ್ಲಿ ನಾನು ಇದ್ದು ಎಕ್ಸಾಮನ್ನು ಸುಮಾರಾಗಿ ಮಾಡಿದೆ. ಆದರೂ ಒಳ್ಳೆ ಅಂಕ ಬಂತು, ಪಾಸಾಯಿತು. ನನಗೆ ಈಗ ಜೀವನದ ಮೇಲೆ ಯಾವುದೇ ಆಸೆ ಇಲ್ಲ. ಹೆತ್ತವರು ಜೊತೆಯಲ್ಲಿ ಹುಟ್ಟಿದವನು, ಈ ರೀತಿ ಪ್ರೀತಿ ಮಾಡಿದ ಹುಡುಗಿ, ಅಷ್ಟು ಪ್ರೀತಿ ಕೊಟ್ಟು ಅಷ್ಟು ಆಸೆ ತೋರಿಸಿ ಬಿಟ್ಟು ಹೋದಳು. ಇನ್ನು ಏಕೆ ಈ ಜೀವನ ಅಂತ ಈ ಮಧ್ಯೆ ಎಂದೂ ಕೂಡ ಪ್ರೀತಿಯಿಂದ ಮಾತನಾಡದ ನನ್ನ ಅಪ್ಪ ಅಮ್ಮ ಬಂದು ನನ್ನನ್ನು ಚೆನ್ನಾಗಿ ಮಾತನಾಡಲು ಆರಂಭಿಸಿದರು. ನಾನು ನನ್ನ ಪ್ರೀತಿ ನನ್ನನ್ನು ಬಿಟ್ಟು ಹೋಗಿದ್ದಕ್ಕೆ ಅಪ್ಪ ಅಮ್ಮ ಸಿಂಪತಿಯಿಂದ ಮಾತನಾಡಿಸುತ್ತಿದ್ದಾರೆ ಅಂತ ಭ್ರಮೆಯಿಂದ ಇದ್ದೆ. ಆದರೆ ಅವರು ಮಾತನಾಡಲು ಆರಂಭಿಸಿದ್ದು ಅಮ್ಮನ ದೂರದ ಸಂಬಂಧದ ಹುಡುಗಿ ತುಂಬ ಶ್ರೀಮಂತರು, ಒಬ್ಬಳೆ ಮಗಳು. ಹುಡುಗಿ ನೋಡಲು ಅಷ್ಟು ಸುಂದರವಾಗಿಲ್ಲ,
ಮತ್ತು 9ನೇ ತರಗತಿ ಅಷ್ಟೇ ಓದಿರುವುದು. ನೀನು ಅವಳನ್ನು ಮದುವೆ ಆದರೆ ಅವಳ ಆಸ್ತಿಯೆಲ್ಲ ನಮಗೆ ಬರುತ್ತದೆ ಅಂತ ಅಪ್ಪ ಅಮ್ಮ ನನ್ನನ್ನು ಮದುವೆಯಾಗಲು ಒತ್ತಾಯ ಮಾಡಿದರು. ನಾನು ಮದುವೆ ಆಗುವುದಿಲ್ಲ ಅಂತ ಹೇಳಿದಾಗ ಅವರು ಬಲವಂತದಿಂದ ಅವಳ ಜೊತೆ ಮದುವೆ ಮಾಡಿದರು. ನೀನೇನಾದರೂ ಮದುವೆ ಆಗಿಲ್ಲವಾದರೆ ನಮ್ಮ ಪಾಲಿಗೆ ನೀನಿಲ್ಲ ಅಂತ. ಅಣ್ಣನಿಗೆ ಮದುವೆ ಮಾಡಿಸಿ ಅವನು ದೊಡ್ಡವನು ಅಂದರೆ ಅವನಿಗೆ ಈ ರೀತಿಯ ಹುಡುಗಿಯ ಜೊತೆ ಮದುವೆ ಮಾಡಲು ಸಾಧ್ಯವಿಲ್ಲ. ಅವನನ್ನು ಮದುವೆ ಆಗುವ ಹುಡುಗಿ ತುಂಬ ಸುಂದರವಾಗಿರಬೇಕು ಅಂತ ಹೇಳುತ್ತಿದ್ದರು. ನಾನು ಯಾರಿಗೂ ಉಪಯೋಗಕ್ಕೆ ಬಂದಿಲ್ಲ. ಕೊನೆ ಪಕ್ಷ ಅಪ್ಪ ಅಮ್ಮನಿಗಾದರೂ ಉಪಯೋಗಕ್ಕೆ ಬರೋಣ ಅಂತ ಮದುವೆಗೆ ಒಪ್ಪಿಕೊಂಡೆ. ಮದುವೆಯನ್ನು ತುಂಬ ಅದ್ಧೂರಿಯಾಗಿ ಮಾಡಿಕೊಟ್ಟರು. ಆದರೆ ಹುಡುಗಿ ನೋಡಲು ಸ್ವಲ್ಪ ಕೂಡ ಚೆನ್ನಾಗಿಲ್ಲ. ಮದುವೆಯಾದ ಮೊದಲ ರಾತ್ರಿ ಅವಳು ನನ್ನ ಮೇಲೆ ಬೀಳುತ್ತಿದ್ದಳು. ನಾನು ಸ್ವಲ್ಪ ಸಮಯ ಬೇಕು ನನಗೆ ಅಂತ ನನ್ನ ಬ್ರೇಕಪ್ ವಿಷಯವನ್ನು ಹೇಳಿದೆ. ಅವಳು ಕೋಪ ಮಾಡಿಕೊಂಡು ಗೋಡೆ ಕಡೆ ತಿರುಗಿ ಮಲಗಿದಳು. ಅರ್ಥ ಮಾಡಿಕೊಂಡಳು ಅಂತ ಅಂದುಕೊಂಡರೆ ಬೆಳಿಗ್ಗೆ ನಾನು ಹೇಳುವುದಕ್ಕಿಂತ ಮುಂಚೆ ಎದ್ದು ರಾದ್ದಾಂತ ಮಾಡಿದ್ದಾಳೆ. ಅಪ್ಪ ಅಮ್ಮ ಹೇಳುತ್ತಾರೆ, ಇವನು ಬೇರೆ ಯಾರನ್ನೋ ಪ್ರೀತಿ ಮಾಡಿರುವುದಕ್ಕೆ ನನ್ನ ಸೊಸೆಯ ಜೊತೆ ಮಲಗುತ್ತಿಲ್ಲ ಅಂತ. ಅಷ್ಟೇ ಅಲ್ಲ, ನೀನೇನಾದರೂ ಅವಳ ಜೊತೆ ಮಲಗಿಲ್ಲವಾದರೆ ಅಷ್ಟೇ ಅಂತ ಅಮ್ಮ ಜಗಳ ಮಾಡಿದಾಗ ಅಪ್ಪ ನಾನು ಹೇಳಿದ ಮಾತನ್ನು ಅರ್ಥ ಮಾಡಿಕೊಂಡು ಅವನಿಗೆ ಸ್ವಲ್ಪ ಸಮಯ ಕೊಡು, ಹೆಣ್ಣು ಮಕ್ಕಳು ಅಡ್ಜಸ್ಟ್ ಆಗುತ್ತಾರೆ, ಆದರೆ ಗಂಡು ಮಕ್ಕಳು ಬಲವಂತದಿಂದ ಸಂಸಾರ ಮಾಡುವುದು ತೀರಾ ಕಷ್ಟ ಅಂತ ಹೇಳಿದರು. ಇಷ್ಟು ದಿನದಲ್ಲಿ ಅಪ್ಪ ಇದೇ ಮೊದಲ ಬಾರಿ ಚೆನ್ನಾಗಿ ಮಾತನಾಡಿದ್ದು. ಅಪ್ಪನನ್ನು ನಾನು ಗಟ್ಟಿಯಾಗಿ ತಬ್ಬಿಕೊಂಡೆ. ದಿನಗಳು ಕಳೆಯಿತು. ನನ್ನ ಹೆಂಡತಿ ಕೂಡ ಸುಮ್ಮನಿದ್ದಳು. ನಾನು ಕೂಡ ಸುಮ್ಮನಿದ್ದೆ. ಮನೆಯಲ್ಲಿ ಯಾರೂ ಕೂಡ ನಮ್ಮಿಬ್ಬರ ಮಿಲನಕ್ಕಾಗಿ ಪರದಾಡುತ್ತಿರಲಿಲ್ಲ. ಆದರೆ ಇಂದು ನನ್ನ ಮಾವ ಬಂದು ನನ್ನನ್ನು ತರಾಟೆಗೆ ತೆಗೆದುಕೊಂಡರು. ತುಂಬ ಒಳ್ಳೆಯ ಸಂಬಂಧಗಳು ಬಂದಿದ್ದರು. ನೀನು ಒಳ್ಳೆಯ ಹುಡುಗ ಅಂತ ನಿನಗೆ ನನ್ನ ಮಗಳನ್ನು ಕೊಟ್ಟೆ. ಈ ರೀತಿ ಹೇಗೆ ಮಾಡಿದರೆ? ಊರಿಗೆ ಹಬ್ಬಕ್ಕೆ ಬಾ, ನನ್ನ ಮಗಳನ್ನು ಕರೆದುಕೊಂಡು. ಅವಳೊಬ್ಬಳೇ ಬಂದರೆ ಎಲ್ಲರೂ ಆಡಿಕೊಳ್ಳುತ್ತಾರೆ ಅಂತ ಹೇಳಿದರು. ನೀನು ಕೂಡ ಜೊತೆಯಲ್ಲಿ ಬರಬೇಕು ಅಂತ. ನಾನು ಒಪ್ಪಿಕೊಂಡೆ. ಹಾಗೇನಿಲ್ಲ ಮಾವ, ನಾನು ಕೆಲಸದಲ್ಲಿ ತುಂಬ ಬ್ಯುಸಿ, ಅದಕ್ಕೆ ಅಂತ ಹೇಳಿ ಅವರನ್ನು ಕಳಿಸಿದೆ. ಆದರೆ ನಿಜವಾಗಲೂ ತುಂಬ ಕೆಲಸ ಇತ್ತು ಆಫೀಸ್ನಲ್ಲಿ. ಊರಿನ ಜಾತ್ರೆಯ ದಿನ ನನಗೆ ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು. ಆ ಮೀಟಿಂಗ್ ಅಟೆಂಡ್ ಮಾಡಿಲ್ಲವಾಗಿದ್ದರೆ ನನ್ನ ಕೆಲಸಕ್ಕೆ ಕುತ್ತು. ವಿಧಿಯಿಲ್ಲದೆ ನಾನು ಮೀಟಿಂಗ್ ಅಟೆಂಡ್ ಮಾಡಬೇಕಾಗಿತ್ತು. ಹೆಂಡತಿ ಅಪ್ಪ ಅಮ್ಮನಿಗೆ ಎಲ್ಲ ವಿಷಯ ಹೇಳಿ ಆಫೀಸ್ಗೆ ಹೋದೆ. ನನ್ನ ಅಣ್ಣನನ್ನು ಜೊತೆ ಮಾಡಿ ಜಾತ್ರೆಗೆ ಹೋಗುವಂತೆ ಹೇಳಿದೆ. ಅದೇ ರೀತಿ ಮಾಡಿದಳು. ಆದರೆ ಮನೆಗೆ ಹೋದಾಗ ನನ್ನ ಹೆಂಡತಿ ಯಾವಾಗಲೂ ಇರುವ ರೀತಿ ಇರಲಿಲ್ಲ. ತುಂಬ ಖುಷಿಯಿಂದ ಇದ್ದಳು. ನನಗೆ ಸ್ವಲ್ಪ ನೆಮ್ಮದಿ. ನನ್ನನ್ನು ಮದುವೆಯಾದ ಮೇಲೆ ಈಗಲಾದರೂ ಇವಳು ಖುಷಿಯಾಗಿ ಇದ್ದಾಳೆ ಅಂತ. ವಿಪರ್ಯಾಸ ಅಂದರೆ ಅವಳು ಇತ್ತೀಚೆಗೆ ನನಗೆ ತುಂಬ ಸುಂದರವಾಗಿ ಕಾಣುತ್ತಿದ್ದಾಳೆ. ಅವಳ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತಿದೆ. ಹೆಂಡತಿ ಅಲ್ಲವೇ? ಕೊನೆ ಪಕ್ಷ ಕರ್ತವ್ಯಕ್ಕಾದರೂ ಅವಳಿಗೆ ನಾನು ಪ್ರೀತಿ ಕೊಡಬೇಕು ಅಂತ ಇಂದು ನಾನು ಹೊರಗೆ ಕರೆದೆ. ಆದರೆ ಅವಳು ನನಗೆ ಹುಷಾರಿಲ್ಲ ಅಂತ ತಲೆನೋವಿನ ನೆಪ ಹೇಳಿ ಬಂದಿಲ್ಲ. ನಾನು ಸುಮ್ಮನಾದೆ. ನಾನು ಇಷ್ಟು ದಿನ ಸತಾಯಿಸಿದ್ದೆ, ಅದಕ್ಕೆ ಅವಳು ಈಗ ನನ್ನನ್ನು ಸತಾಯಿಸುತ್ತಾ ಇದ್ದಾಳೆ. ಏಕೆಂದರೆ ನನ್ನ ಪ್ರೇಯಸಿ ಅವರ ಸೋದರ ಮಾವನನ್ನು ಮದುವೆಯಾಗಿ ಪ್ರೆಗ್ನೆಂಟ್ ಆಗಿದ್ದಾಳಂತೆ. ಈ ವಿಷಯ ತಿಳಿದು ನನಗೆ ಖುಷಿ ಆಯಿತು. ಕೊನೆ ಪಕ್ಷ ಅವಳು ನೆಮ್ಮದಿಯಾಗಿದ್ದಾಳೆ. ನಾನು ನನ್ನ ಹೆಂಡತಿಗೆ ಮೋಸ ಮಾಡಬಾರದು ಅಂತ ಇವಳನ್ನು ಖುಷಿಯಾಗಿ ಇಡುವ ಪ್ರಯತ್ನ ಮಾಡುತ್ತಿದ್ದೆ. ಆದರೆ ಅದು ಆಗುತ್ತಿರಲಿಲ್ಲ. ತುಂಬ ಗ್ಯಾಪ್ ಆಗಿದೆ ಅಂತ ಅನಿಸಿತು. ಅಪ್ಪ ಅಮ್ಮ ಮನೆಯಲ್ಲಿ ಇರಲಿಲ್ಲ. ಅಷ್ಟೇ ಅಲ್ಲ, ಅಣ್ಣನೂ ಕೂಡ ಹೊರಗಡೆ ಕೆಲಸಕ್ಕೆ ಹೋಗಿದ್ದ.
ನಾನು ಈಗ ನನ್ನ ಹೆಂಡತಿಯನ್ನು ತುಂಬ ಚೆನ್ನಾಗಿ ಮಾತನಾಡಿಸಬಹುದು. ಅವಳ ಬಳಿ ಕ್ಷಮೆ ಕೇಳಬಹುದು. ಮನೆಯಲ್ಲಿ ಎಲ್ಲರೂ ಇದ್ದರೆ ಸ್ವಲ್ಪ ಮುಜುಗರ. ಇವಳು ಸ್ವಲ್ಪ ಜೋರಾಗಿ ಮಾತನಾಡುತ್ತಾಳೆ. ಎಷ್ಟೇ ಆಗಲಿ ನಾನು ತಾಳಿ ಕಟ್ಟಿದ್ದೇನೆ ಅಂತ ನಾನು ಆಸೆಯಿಂದ ಮನೆಗೆ ಹೋದೆ. ಅವಳಿಗಾಗಿ ಒಂದು ಸುಂದರವಾದ ಸೀರೆ, ಮಲ್ಲಿಗೆ ಹೂ, ಮೈಸೂರು ಪಾಕನ್ನು ತೆಗೆದುಕೊಂಡು ಮನೆಗೆ ಹೋದಾಗ ನನ್ನ ಕಣ್ಣುಗಳನ್ನು ನಾನೇ ನಂಬಲು ಸಾಧ್ಯವಾಗಿಲ್ಲ. ಬಾಗಿಲನ್ನು ತೆಗೆದ ತಕ್ಷಣ ಓಪನ್ ಆಗಿ ಹೋಯಿತು. ಒಳಗಡೆಯಿಂದ ಅರ್ಧಂಬರ್ಧ ಲಾಕ್ ಹಾಕಿದ್ದಾರೆ. ಸರಿಯಾಗಿ ಟೈಟ್ ಆಗಿ ಲಾಕ್ ಹಾಕಿದರೆ ಮಾತ್ರ ನಮ್ಮ ಮನೆಯಲ್ಲಿ ಲಾಕ್ ನಿಲ್ಲುವುದು. ಅವಳಿಗೆ ಇದೆಲ್ಲ ಗೊತ್ತಿಲ್ಲ ಅಂತ ನನ್ನ ರೂಮಿಗೆ ಆತುರದಿಂದ ಹೋದೆ. ಆದರೆ ರೂಮಿನ ಒಳಗಡೆ ತುಂಬ ಜೋರಾದ ಗಂಡಸಿನ ಧ್ವನಿ ಕೇಳುತ್ತಿದೆ. ಬೆಚ್ಚಿದೆ. ಆ ಧ್ವನಿ ಯಾರದೆಂದು ತಿಳಿದು, ಅದು ನನ್ನ ಅಣ್ಣನದು. ಇನ್ನೂ ಒಳಗೆ ಹೋದಾಗ ತಿಳಿಯಿತು, ನನ್ನ ಹೆಂಡತಿ ನನ್ನ ಅಣ್ಣ ಇಬ್ಬರು ತುಂಬ ಇಂಟಿಮೇಟ್ ಆಗಿದ್ದಾರೆ. ನನ್ನ ಹೆಂಡತಿ ಸಂಪೂರ್ಣವಾಗಿ ಬೆತ್ತಲಾಗಿ ಹಾಸಿಗೆ ಮೇಲೆ ಮಲಗಿದ್ದಾಳೆ. ನನ್ನ ಅಣ್ಣ ಅವಳ ಮೇಲೆ ಮಲಗಿ ಅವಳ ಜೊತೆ ನಾನು ಮಾಡಬೇಕಾದ ಕೆಲಸವನ್ನು ಮಾಡುತ್ತಿದ್ದಾನೆ. ಇವನು ಕೂಡ ಬೆತ್ತಲಾಗಿದ್ದಾನೆ. ಅವಳ ಸೊಂಟದ ಮೇಲೆ ಅವನು ಕುಳಿತಿದ್ದಾನೆ. ಅಷ್ಟೇ ಅಲ್ಲ, ಅವಳ ಹೊಟ್ಟೆ, ಎದೆಗಳು ಇವುಗಳ ಮೇಲೆ ಮುತ್ತು ಕೊಡುತ್ತಿದ್ದಾನೆ. ಭಯವಾಯಿತು. ನಾನು ಕಿರುಚಿದೆ ಕೋಪದಿಂದ. ಆಗ ನನ್ನ ಅಣ್ಣ ಕೋಪದಿಂದ, ನೀನು ಏಕೆ ಇಲ್ಲಿಗೆ ಬಂದಿದ್ದೀಯಾ? ನಾಚಿಕೆ ಆಗುವುದಿಲ್ಲವೇ? ನಮ್ಮಿಬ್ಬರ ಪ್ರೈವಸಿಯನ್ನು ಹಾಳು ಮಾಡುತ್ತಿದ್ದೀಯಾ ಅಂತ ಬಾಗಿಲನ್ನು ಹಾಕಲು ಬಂದ. ಆದರೆ ನನ್ನ ಹೆಂಡತಿ ಹೇಳುತ್ತಾಳೆ, ಬಾಗಿಲು ಹಾಕಬೇಡ. ನಾವಿಬ್ಬರು ತುಂಬ ಕ್ಲೋಸ್ ಆಗಿರುವುದನ್ನು ಅವನು ನೋಡಲಿ. ಮದುವೆಯಾಗಿ ವರ್ಷ ಆಗುತ್ತಿದೆ. ಮುಂದಿನ ತಿಂಗಳಿಗೆ. ಇನ್ನೂ ಕೂಡ ಅವನು ನನ್ನನ್ನು ಮುಟ್ಟಿಲ್ಲ. ನನಗೆ ಒಂದು ಬಾರಿಯಾದರೂ ಮುತ್ತು ಕೊಟ್ಟಿಲ್ಲ. ಅವನಿಗೆ ಯಾವ ಅರ್ಹತೆ ಇಲ್ಲ. ನಾನೆಂದೂ ಕೂಡ ಅವನ ಜೊತೆ ಹೋಗುವುದಿಲ್ಲ. ನೀನು ನನಗೆ ಮಾತ್ರ ಸ್ವಂತ ಅಂತ ನನ್ನ ಹೆಂಡತಿ ನನ್ನ ಅಣ್ಣನಿಗೆ ಅಂದರೆ ಅವಳ ಭಾವನ ತುಟಿಗೆ ಮುತ್ತನ್ನು ಕೊಡುತ್ತಿದ್ದಾಳೆ. ನನ್ನ ಕಣ್ಣೆದುರಿಗೆ ಇವರಿಬ್ಬರು ಬೆತ್ತಲಾಗಿ ಒಬ್ಬರನ್ನೊಬ್ಬರು ಮುದ್ದಿಸುತ್ತಿದ್ದಾರೆ. ಇದನ್ನು ನೋಡಲು ಸಾಧ್ಯವಾಗದೆ ನಾನು ಮನೆ ಬಿಟ್ಟು ದೇಶಾಂತರ ಹೊರಟು ಹೋದೆ. ಎಲ್ಲಿಗೆ ಹೋಗುತ್ತಿದ್ದೇನೆ, ಏಕೆ ಹೋಗುತ್ತಿದ್ದೇನೆ ತಿಳಿಯಲಿಲ್ಲ. ಬೆಳಿಗ್ಗೆ ಪೂರ್ತಿ ಹೋಗುತ್ತಾ ಇದ್ದೇನೆ. ಆಗ ನನ್ನ ಎದುರುಗಡೆ ಒಂದು ಲಾರಿ ಬಂತು. ಸ್ವಲ್ಪ ಅವನು ಬ್ರೇಕ್ ಆಗಿಲ್ಲ ಅಂದಿದ್ದರೆ ನಾನು ಇರುತ್ತಿರಲಿಲ್ಲವೇನೋ. ಡ್ರೈವರ್ ಚೆನ್ನಾಗಿ ಬೈದ. ನಾನು ಕ್ಷಮೆ ಕೇಳುವ ಬದಲು, ನೀನೇಕೆ ಬ್ರೇಕ್ ಹಾಕಿದೆ? ನನಗೆ ಬದುಕಲು ಇಷ್ಟ ಇಲ್ಲ ಅಂತ ಅಳಲು ಶುರು ಮಾಡಿದೆ. ಆಗ ಆ ಡ್ರೈವರ್ ತನ್ನ ಪಕ್ಕ ಒಂದು ತೊಟ್ಟಿನಲ್ಲಿ ಮಲಗಿರುವ ಪುಟ್ಟ ಮಗುವನ್ನು ತೋರಿಸಿದ. ನೋಡು, ಈ ಮಗು ನನ್ನದು. ತಿಂಗಳು ಕೂಡ ಆಗಿಲ್ಲ. ಇನ್ನು ಇದರ ಅಮ್ಮ ನನ್ನನ್ನು ಬಿಟ್ಟು ಹೊರಟು ಹೋಗಿದ್ದಾಳೆ. ಈಗ ಈ ಮಗುವನ್ನು ಹೇಗೆ ಸಾಕುವುದು ಅಂತ ಪ್ರತಿದಿನ ನಾನೇ ಕರೆದುಕೊಂಡು ಬರುತ್ತೇನೆ. ಇದಕ್ಕಿಂತ ನಿನ್ನ ಜೀವನ ಕಷ್ಟ ಇರುವುದಿಲ್ಲ. ನಮ್ಮ ಬದುಕಿನಲ್ಲಿ ಎಲ್ಲರೂ ಬರುತ್ತಾರೆ, ಹೋಗುತ್ತಾರೆ. ಯಾರೂ ಶಾಶ್ವತವಾಗಿ ಇರುವುದಿಲ್ಲ. ಒಂದು ದಿನ ನಾವು ಕೂಡ ಮೇಲೆ ಹೋಗುತ್ತೇವೆ. ನೀನೇ ಸಮಸ್ಯೆ ಎಷ್ಟು ದೊಡ್ಡದು ಇದ್ದರೂ ಕೂಡ ನನ್ನ ಸಮಸ್ಯೆ ಅದಕ್ಕಿಂತ ದೊಡ್ಡದು. ಏಕೆಂದರೆ ಮನೆಗೆ ನಾನು ದುಡಿಯಲೇಬೇಕು. ಅಪ್ಪ ಅಮ್ಮನಿಗೆ ಹುಷಾರಿಲ್ಲ, ಅವರ ಮಾತ್ರೆಗೆ ದುಡ್ಡು ಕೊಡಬೇಕು. ಹೆಂಡತಿಯನ್ನು ಹುಡುಕಬೇಕು ಅಂತ ಆ ಡ್ರೈವರ್ ಪೆಚ್ಚು ಮೋರೆ ಮಾಡಿಕೊಂಡ. ಆಗ ನಾನು ನನ್ನ ಪಾಕೆಟ್ನಲ್ಲಿ ಇದ್ದ ಎಲ್ಲ ದುಡ್ಡನ್ನು ಕೊಟ್ಟೆ. ಅವನಿಗೆ ಹೇಳಿದೆ, ನನ್ನ ಆಫೀಸ್ಗೆ ಬಾ ಅಂತ ನನ್ನ ವಿಸಿಟಿಂಗ್ ಕಾರ್ಡನ್ನು ಕೊಟ್ಟೆ. ಫ್ರೀ ಇದ್ದಾಗ ಬಾ, ನಿನಗೆ ಒಳ್ಳೆ ಕೆಲಸ ಕೊಡುತ್ತೇನೆ ನನ್ನ ಆಫೀಸ್ನಲ್ಲಿ. ಅಲ್ಲಿ ಮಕ್ಕಳನ್ನು ನೋಡಿಕೊಳ್ಳಲು ಕೂಡ ಒಂದು ವ್ಯವಸ್ಥೆ ಮಾಡುತ್ತೇನೆ. ಆ ಮಾತನ್ನು ಕೇಳಿ ಡ್ರೈವರ್ ನನ್ನ ಕಾಲಿಗೆ ನಮಸ್ಕಾರ ಮಾಡಿದ. ಆ ಮಗು ನಗಲು ಶುರು ಮಾಡಿತು. ಈ ಮಗುವಿಗೂ ನನ್ನ ಮಾತು ಅರ್ಥ ಆಗುತ್ತದೆ. ಮತ್ತು ನನ್ನ ಮನೆಯವರಿಗೆ, ನನ್ನ ಹೆಂಡತಿಗೆ ಏಕೆ ಅರ್ಥವಾಗಲಿಲ್ಲ? ಆಗ ಅಮ್ಮನ ಕಾಲ್ ಬಂತು. ನನಗೆ ಕಾಲ್ ಮಾಡಿದ್ದಾಳೆ ಅಂತ ಖುಷಿಯಾಯಿತು. ಆದರೆ ಅಮ್ಮ ನನಗೆ ಕಾಲ್ ಮಾಡಿಲ್ಲ. ಮಿಸ್ ಆಗಿ ನಂಬರ್ ಡಯಲ್ ಆಗಿ ಕಾಲ್ ಬಂದಿದೆ. ರಿಸೀವ್ ಮಾಡಿ ಮಾತನಾಡಿದೆ. ಅಮ್ಮ ಮತ್ತು ಅಣ್ಣ ಮಾತನಾಡುತ್ತಿದ್ದಾರೆ ಪರಸ್ಪರ. ನನ್ನ ಹೆಂಡತಿ ಮತ್ತು ಅಣ್ಣ
ಇಬ್ಬರು ಒಂದಾಗಲಿ ಅಂತ ಅಪ್ಪ ಅಮ್ಮ ಊರಿಗೆ ಹೋಗಿದ್ದು. ನನ್ನ ಜೊತೆ ಮೊದಲ ರಾತ್ರಿ ನಡೆದಿಲ್ಲ ಅನ್ನುವ ಕೋಪದಲ್ಲಿ ಮಾರನೇ ದಿನವೇ ನನ್ನ ಹೆಂಡತಿ ನನ್ನ ಅಣ್ಣನ ಜೊತೆ ಮಲಗಿದ್ದಾಳೆ. ಮನೆಯವರು ಸಪೋರ್ಟ್ ಮಾಡಿದ್ದಾರೆ. ಪ್ರಪಂಚದ ದೃಷ್ಟಿಯಲ್ಲಿ ನಾನೇಕೆ ಇವಳಿಗೆ ಗಂಡ ಆಗಬೇಕು ಅಂತ ಅನಿಸಿತು. ಇವರೆಲ್ಲ ಕೇವಲ ನನ್ನ ದುಡ್ಡಿಗಾಗಿ ನನ್ನ ಬಳಿ ಇದ್ದಾರೆ ಅಂತ ಕೋಪ ಬಂತು. ಇನ್ನು ಕೊಚ್ಚೆಗೆ ಕಲ್ಲು ಹಾಕುವುದು ಬೇಡ ಅನ್ನೋದನ್ನು ತಿಳಿದು ನಾನು ನನ್ನ ಆಫೀಸ್ನ ಗೆಸ್ಟ್ ಹೌಸ್ಗೆ ಹೋದೆ. ಅಲ್ಲೇ ಇರಲು ಪ್ರಯತ್ನಿಸಿದೆ. ನನ್ನ ಮನೆಯವರ ಎಲ್ಲ ನಂಬರನ್ನು ಬ್ಲಾಕ್ ಮಾಡಿದೆ. ನನ್ನ ಹೆಂಡತಿಗೆ ಡೈವೋರ್ಸ್ ನೋಟ್ ಕಳಿಸಿದೆ. ಅವಳು ಕೂಡ ಸೈನ್ ಮಾಡಿ ಕಳಿಸಿದಳು. ಲಾಯರ್ ಜೊತೆ ಹೇಳಿದ್ದಾಳಂತೆ, ಅವನೊಬ್ಬ ಕೆಲಸಕ್ಕೆ ಬರದೇ ಇರುವವನು. ನನ್ನಂಥ ಐಶ್ವರ್ಯವಂತ ಹೆಂಡತಿ ಇದ್ದರೂ ಅವನು ನನ್ನನ್ನು ಮುಟ್ಟಿಲ್ಲ. ನನ್ನ ಭಾವ ವರ್ಷ ತುಂಬುವುದರ ಒಳಗೆ ನನ್ನನ್ನು ಪ್ರೆಗ್ನೆಂಟ್ ಮಾಡಿದ್ದಾನೆ. ಇನ್ನು 5 ತಿಂಗಳಿಗೆ ಮಗು ಬರುತ್ತದೆ ಅಂತ ಆ ಕೆಲಸಕ್ಕೆ ಬರದೇ ಇರುವವನಿಗೆ ಹೇಳು ಅಂತ ಹೇಳಿ ಕಳಿಸಿದಳು. ಅವಳ ಮಾತು ನನಗೇನು ನೋವು ಕೊಡಲಿಲ್ಲ. ನನ್ನ ಅಣ್ಣನೇ ಸರಿಯಿಲ್ಲ, ಇನ್ನು ಇವಳು ಏನು ಮಾಡುತ್ತಾಳೆ? ನಿನ್ನೆ ಮೊನ್ನೆ ಬಂದವಳು. ಎಲ್ಲಕ್ಕಿಂತ ಹೆಚ್ಚಾಗಿ ನನಗೂ ಕೂಡ ಮದುವೆ ಆಗಬೇಕು. ಯಾರಾದರೂ ಹುಡುಗಿಯನ್ನು ಪ್ರೀತಿ ಮಾಡಿ ಮದುವೆ ಆಗಬೇಕು. ನನಗೆ ಪ್ರೀತಿ ಬೇಕೇ ಬೇಕು ಈಗ ನಿಜವಾಗಲು ಅಂತ ಅನಿಸುತ್ತಿದೆ. ನನ್ನ ಪ್ರೀತಿ ಅಂದು ನನ್ನನ್ನು ಬಿಟ್ಟು ಹೋಗಿಲ್ಲದಿದ್ದರೆ ಇಂದು ನನ್ನ ಬದುಕು ಎಷ್ಟು ಸುಂದರವಾಗಿರುತ್ತಿತ್ತು ಅನ್ನೋದನ್ನು ನೆನೆಸಿಕೊಂಡು ದುಃಖವಾಯಿತು. ಶಿವಮೊಗ್ಗ ಬ್ರಾಂಚ್ಗೆ ಟ್ರಾನ್ಸ್ಫರ್ ಆಯಿತು. ಖುಷಿಯಿಂದ ಹೋದೆ, ಇವರುಗಳ ಸಹವಾಸ ಬೇಡ ಅಂತ. ಆದರೆ ಅಲ್ಲಿ ನನಗೆ ಒಂದು ಸರ್ಪ್ರೈಸ್ ಕಾದಿತ್ತು. ಅಲ್ಲಿ ನನ್ನ ಪ್ರೀತಿಯ ಪ್ರೇಯಸಿ ಅಲ್ಲ, ಮಾಜಿ ಪ್ರೇಯಸಿ ಕಲ್ಪನಾ ಆಫೀಸ್ ವರ್ಕ್ ಮಾಡುವ ಕೆಲಸಕ್ಕೆ ಸೇರಿಕೊಂಡಿದ್ದಳು. ಅವಳನ್ನು ನೋಡಿ ಕೋಪ ಬಂತು. ಮಾತನಾಡಿಸಲು ಇಷ್ಟವಾಗಲಿಲ್ಲ. ಮನೆ ಬಿಟ್ಟು ಹೋಗಿ ಬರಬಹುದಿತ್ತು ನನಗಾಗಿ. ಆದರೆ ಆ ಮುದುಕನನ್ನು ಮದುವೆ ಆಗಿದ್ದಾಳೆ. ಅವಳ ಸೌಂದರ್ಯ ಏನೂ ಕಡಿಮೆ ಆಗಿಲ್ಲ, ಮೊದಲು ಇದ್ದಷ್ಟೇ ಇದ್ದಾಳೆ. ನಾನು ಅವಳು ಮಾಡುವ ಕೆಲಸವನ್ನು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಮ್ಯಾನೇಜರ್ ಬಳಿ ಹೇಳಿದೆ. ಅವಳ ಪ್ರತಿ ಫೈಲಲ್ಲೂ ಕೂಡ ತಪ್ಪನ್ನು ಹುಡುಕಲು ಆರಂಭಿಸಿದೆ, ಅವಳನ್ನು ನೋಯಿಸಲು. ಇಂದು ಅವಳು 5 ನಿಮಿಷ ಲೇಟಾಗಿ ಬಂದಳು ಅಂತ ಎಲ್ಲರ ಎದುರಿಗೆ ಬೈದೆ. ಸ್ವಲ್ಪ ಹೊತ್ತಿಗೆ ಅವಳು ಕೆಳಗೆ ಕುಳಿತಿದ್ದಳು. ಆಗ ತಿಳಿಯಿತು ಅವಳಿಗೆ ಲೋ BP ಇತ್ತು. ಇಂದು ಗುರುವಾರ. ಅವಳ ಉಪವಾಸ ವ್ರತ ಏನೋ, ತಿಂದಿರುವುದಿಲ್ಲ. ನಾನು ಭಯದಿಂದ ಅವಳನ್ನು ಎತ್ತಿಕೊಂಡು ಆಸ್ಪತ್ರೆಗೆ ಹೋದೆ. ಆಗ ಅವಳ ಮನೆಯವರಿಗೆ ಫೋನ್ ಮಾಡಿದರೆ ಯಾರೂ ಕೂಡ ಫೋನನ್ನು ಎತ್ತುತ್ತಿಲ್ಲ. ಇವಳು ಇವಳ ಮಾವನನ್ನು ಮದುವೆ ಆದಳು. ಆದರೆ ಮದುವೆಯಾದ 2 ದಿನಕ್ಕೆ ಅವನು ಆಕ್ಸಿಡೆಂಟ್ನಲ್ಲಿ ಸತ್ತು ಹೋದ. ಆಗ ಎಲ್ಲರೂ ಇವಳನ್ನು ಬ್ಲೇಮ್ ಮಾಡುತ್ತಾ ಇದ್ದಾರೆ. ಅಪ್ಪ ಅಮ್ಮ ಕೂಡ ಮನೆ ಬಿಟ್ಟು ಕಳಿಸಿದ್ದಾರೆ. ನಿನ್ನ ತಮ್ಮನ ಮದುವೆ ಮಾಡಬೇಕು, ನೀನು ಇದ್ದರೆ ನಮಗೆ ಕೆಟ್ಟ ಹೆಸರು ಅಂತ. ನಾನು ಕಣ್ಣೀರು ಹಾಕಲು ಆರಂಭಿಸಿದೆ. ಇಷ್ಟು ಕಷ್ಟಪಟ್ಟಿದ್ದರೂ ನನಗೆ ಒಂದು ಮಾತು ಹೇಳಲಿಲ್ಲ ಅಂತ. ಆಗ ನನ್ನ ಗೆಳೆಯ ಹೇಳಿದ, ನೀನು ಮದುವೆ ಆಗಿರುವ ವಿಷಯ ತಿಳಿದು ಮತ್ತೆ ನೀನು ಡಿಸ್ಟರ್ಬ್ ಆಗುತ್ತೀಯ, ನೀನು ಚೆನ್ನಾಗಿರಲಿ ಅಂತ ಅವಳು ತಿಳಿಸಬೇಡ ಅಂತ ಆರ್ಡರ್ ಮಾಡಿದಳು ಅನ್ನುವ ಮಾತು ಕೇಳಿ ನನ್ನ ಹೃದಯಕ್ಕೆ ಯಾರೋ ಇರಿದಂತೆ ನೋವಾಯಿತು. ಅವಳಿಗೆ ಈಗ ತಾನೇ ಪ್ರಜ್ಞೆ ಬರುತ್ತಿದೆ. ಅವಳು ಮೆತ್ತಗೆ ಕಾಂತ ಕಾಂತ ಅಂತ ಕರೆಯುತ್ತಿದ್ದಾಳೆ. ಅಂದರೆ ಹಗಲು ರಾತ್ರಿ ಅವಳು ನನ್ನ ಜಪ ಮಾಡುತ್ತಿದ್ದಾಳೆ, ನನ್ನನ್ನು ಪ್ರೀತಿ ಮಾಡುತ್ತಿದ್ದಾಳೆ ನನಗಿಂತ ಹೆಚ್ಚಾಗಿ. ಅದಕ್ಕಾಗಿ ದೇವರು ನನ್ನ ಅಣ್ಣನ ರೂಪದಲ್ಲಿ ಬಂದು ನನ್ನ ಮತ್ತು ನನ್ನ ಹೆಂಡತಿಯ ಸಂಬಂಧವನ್ನು ಹಾಳು ಮಾಡಿದ. ಈ ಅಮಾಯಕ ಹುಡುಗಿಯ ಬದುಕನ್ನು ಉದ್ಧಾರ ಮಾಡಲಿ ಅಂತ ನಾನು ತುಂಬ ಎಮೋಷ್ನಲ್ ಆದೆ. ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡ ಅವಳು ಕೂಡ ನಿಧಾನವಾಗಿ ಅವನನ್ನು ತಬ್ಬಿಕೊಂಡಳು. ಸಾರಿ, ಮುಂದೆ ಚೆನ್ನಾಗಿ
ಕೆಲಸ ಮಾಡುತ್ತೇನೆ, ನೀವು ಕೋಪ ಮಾಡಿಕೊಳ್ಳಬೇಡಿ ಅಂತ ಹೇಳಿದಳು. ಆಗ ಅವನು ಅವಳ ಹಣೆಗೆ ಮುತ್ತು ಕೊಟ್ಟು ಅವಳನ್ನು ಅವನ ಎದೆಗೆ ಹೊರಗಿಸಿ, ನೀನೇನು ಕೆಲಸ ಮಾಡಬೇಡ, ಎಲ್ಲ ನಾನೇ ಮಾಡುತ್ತೇನೆ. ನೀನು ಆರಾಮವಾಗಿ ಮನೆಯಲ್ಲಿ ಇರು, ಏಕೆಂದರೆ ಮುಂದಿನ ವಾರ ನಮ್ಮಿಬ್ಬರ ಮದುವೆ ಅಂತ ಹೇಳಿದ. ಆಗ ಕಲ್ಪನಾ ನನ್ನನ್ನು ತುಂಬ ಆಶ್ಚರ್ಯದಿಂದ ನೋಡಿದಳು. ಸರ್, ನಿಮಗೆ ಮದುವೆ ಆಗಿದೆ ಅಲ್ಲವೇ ಅಂತ ನಿಧಾನವಾಗಿ ಕೇಳಿದಳು. ಮದುವೆ ಕೂಡ ಆಯಿತು, ಡೈವರ್ಸ್ ಕೂಡ ಆಯಿತು. ಈಗ ನಾನು ಇನ್ನೊಂದು ಮದುವೆ ಆಗಬಹುದು, ಯಾವುದೇ ಸಮಸ್ಯೆ ಇಲ್ಲದೆ ಸರ್ ಅಂತ ಏನೋ ಹೇಳಲು ಹೋದಳು. ಆಗ ಅವನು ಅವಳ ತುಟಿಗಳ ಮೇಲೆ ಇವನ ಕೈಯನ್ನು ಇಟ್ಟು ಹೇಳಿದ, ಏನು ಮಾತನಾಡಬೇಡ, ರೆಸ್ಟ್ ಮಾಡು. ನಾನು ನಿನ್ನನ್ನು ಎಲ್ಲೂ ಬಿಟ್ಟು ಹೋಗುವುದಿಲ್ಲ, ನಿನ್ನ ಜೊತೆಯಲ್ಲೇ ಇರುತ್ತೇನೆ ಅಂತ. ಅಲ್ಲೇ ಇದ್ದ ಚೇರ್ನಲ್ಲಿ ಕುಳಿತ. ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅವಳು ನಿಧಾನವಾಗಿ ನಿದ್ರೆಗೆ ಜಾರಿದಳು. ಆ ಮುದ್ದಾದ ಮುಖವನ್ನು ನೋಡಿ ಇವನು ಪುನಃ ಅಂದುಕೊಳ್ಳುತ್ತಿದ್ದಾನೆ, ನಾನೆಷ್ಟು ಅದೃಷ್ಟವಂತ, ಇಷ್ಟೊಂದು ಸುಂದರವಾದ ಹೆಂಡತಿ ನನಗೆ ಸಿಕ್ಕಿದ್ದಾಳೆ. ಒಮ್ಮೊಮ್ಮೆ ದೇವರು ಎಲ್ಲ ಒಳ್ಳೆಯದೇ ಮಾಡುತ್ತಾನೆ. ನನಗೆ ಡೈವರ್ಸ್ ಆಗಿಲ್ಲವಾದರೆ ನಾನು ಇಲ್ಲಿಯವರೆಗೆ ಬರುತ್ತಲೇ ಇರಲಿಲ್ಲ. ಇಲ್ಲಿ ಬಂದಿಲ್ಲದಿದ್ದರೆ ನನಗೆ ನನ್ನ ಕಲ್ಪನಾ ಸಿಗುತ್ತಿರಲಿಲ್ಲ ಅಂತ ತುಂಬ ಎಮೋಷ್ನಲ್ ಆದ. ಅವಳ ಕೈಯನ್ನು ತನ್ನ ಕೈಗಳಿಂದ ಗಟ್ಟಿಯಾಗಿ ಹಿಡಿದುಕೊಂಡ. ನಂತರ ಅವಳ ಹಣೆಗೆ ಮುತ್ತು ಕೊಟ್ಟ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಕೀಪ್ ಸಪೋರ್ಟಿಂಗ್ ಮೀ ಆಲ್ವೇಸ್.